ವೆಲ್ಕಮ್ ಟು MS ಆಟೋ ವರ್ಲ್ಡ್. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಜಿಬ್ರಾಯಿಲ್ ಅಂತ. ನಿಮ್ಮ ಊರು ಅಣ್ಣ? ನಮ್ಮೂರು ಎಕ್ಕೊಂಡಿ. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದೀರ ಅಣ್ಣ ನೀವು? ಈಗ ಒಂದು 2-3 ವರ್ಷ ಆತ. 2-3 ವರ್ಷ. ಹೆಂಗೆ ಡ್ರೈವಿಂಗ್ ಕಲ್ತಿದ್ದಣ್ಣ ನೀವೆಲ್ಲ? ಮೊದಲ ಇಟಾಚಿ ಡ್ರೈವರ್ನ ಇಟಾಚಿ ಓಡಿಸ್ತಾ ಇದ್ರಿ? ಇಟಾಚಿ ಓಡಿಸ್ಕೊತ ಹಂಗೆ ಟಿಪ್ಪರ್ ನಡ್ಕೋತ ಟಿಪ್ಪರ್ ಡ್ರೈವರ್, ಆಮೇಲೆ ಈ ಗಾಡಿ ಡ್ರೈವರ್. ಈಗ ಲೈನ್ ಗಾಡಿ ಓಡಿಸ್ತಾ ಇದೀರಾ? ನಿಮ್ಗೆ ಲೈನ್ ಗಾಡಿ ಬೆಟರ್ ಅಂತೀರಾ ಟಿಪ್ಪರ್ ಬೆಟರ್ ಅಂತೀರಾ ಅಣ್ಣ? ಇದೇ ಬೆಟರ್ನ. ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಇದೇ ಬೆಟರ್ ಅಂತ. ಇದೇ ಬೆಟರ್. ಈಗ ಎಲ್ಲೆಲ್ಲಿಂದ ಲೋಡ್ ತಗೊಂಡ್ ಬರ್ತೀರಾ ಅಣ್ಣ ನೀವು? ನಾವು ಬೆಳಗಾವಿಯಿಂದ ಸಕ್ಕರೆ ತುಂಬ್ತಾನ. ಬೆಳಗಾವಿಯಿಂದ ಮೈಸೂರಿಂದ ಕೇರಳ, ಕೇರಳದಿಂದ ಮಂಗಳೂರಿಂದ ಕೊಪ್ಪಳ, ಆ ಕಡೆಯಿಂದ ಮತ್ತೆ ಗೋವಾ ಹೋಗಿ ಆ ಕಡೆ ಮತ್ತೆ ಬೆಳಗಾವಿ. ಇಷ್ಟೇ ಹೊಡೋದು, ಬೇರೆ ರೂಟ್ ಎಲ್ಲ ಹೋಗಲ್ಲ? ಬೇರೆ ರೂಟ್ ಇದೆ. ಆಲ್ ಇಂಡಿಯಾ ಪರ್ಮಿಟ್ ಇದೆ ನಿಮ್ ಗಾಡಿ? ಆದ್ರೂ ನೀವು ಇಷ್ಟೇ 3-4 ಸ್ಟೇಟ್ ಅಷ್ಟೇ? ಅಷ್ಟೇ ಅಣ್ಣ. ಯಾವ್ಯಾವ ಲೋಡ್ ತುಂಬ್ತೀರಾ ಅಣ್ಣ ಗಾಡಿಲಿ? ಸಕ್ಕರೆ ತುಂಬ್ತಾನ. ಸಕ್ಕರೆ ಮೈಸೂರು ಸಕ್ಕರೆ, ಮೈಸೂರಿಂದ ಕೇರಳ ಮತ್ ಸಕ್ಕರೆ, ಆ ಕಡೆಯಿಂದ ಮಂಗಳೂರು ಕೋಕ್ ತುಂಬ್ತಾನ. ಮಂಗಳೂರಿಂದ ಕೊಪ್ಪಳ ಕೋಕ್ ತುಂಬಿ ಕಲೆ ಮಾಡಿ, ಆ ಕಡೆಯಿಂದ ಗೋವಾ ಮೈನ್ಸ್ ತುಂಬ್ತೇವೆ. ಮೈನ್ಸ್ ಕಲೆ ಮಾಡಿ ಆ ಕಡೆಯಿಂದ ಬ್ಯಾಕ್ ಸೈಡ್ ತುಂಬ್ತೇವೆ ಬೆಳಗಾವ್. ಮತ್ ಸಕ್ಕರೆ ರಿಟರ್ನ್. ಗಾಡಿ ಎಲ್ಲ ಪರ್ಫಾರ್ಮೆನ್ಸ್ ಹೇಗಿದೆ ಅಣ್ಣ ಈಗ ನಿಮ್ಗೆ? ಟಾಟಾ ಸಿಗ್ನಾ ಚಲೋ ಇದೆ ಅಣ್ಣ. ಟಾಟಾ ಚೆನ್ನಾಗಿ. ನೀವ್ ಯಾವ ಗಾಡಿ ಓಡಿಸಿದ್ರಣ್ಣ ಇಲ್ಲಿ? ಟಾಟಾನ ಓಡಿಸೋಣ. ಟಾಟಾ ಒಂದೇ ಓಡಿಸಿರೋದು? ಎಷ್ಟು ಟಿಪ್ಪರ್ ಇತ್ತ ನಂತರ ಇದೈತೆ ಒಂದ್ ಹೊಸದು. ಈಗ ಚೆನ್ನಾಗಿದೆ ಗಾಡಿ. ನಿಮ್ ತಗೊಂಡಾಗಿಂದ ಏನ್ ಕಂಪ್ಲೇಂಟ್ ಬಂದಿಲ್ಲ? ಏನ್ ಕಂಪ್ಲೇಂಟ್ ಇಲ್ಲ. ಈಗ ಹೊಸ ಗಾಡಿ ಅಂದ್ರೆ ಚೆನ್ನಾಗಿದೆ. ಬೇಸ್ಟ್ ಏನಿದೆ, AC ಇದೆ, ಎಲ್ಲ ಇದೆ, ಡ್ರೈವರ್ ಸೇಫ್ಟಿ ಇದೆ, ಎಲ್ಲ ಇದೆ. ಆದ್ರೆ ಹಳಿ ಗಾಡಿ ಅಷ್ಟೇ ಬಹಳ ಡೇಂಜರ್ ನಾ ಗಾಡಿದಲ್ಲಿ. ನೈಟ್ ಟೈಮ್ ದಾಗ ಬ್ರೇಕ್ ಹತ್ತಲ್ಲ, ಏನಿಲ್ಲ. ಮಳೆ ಹತ್ತಿದಾಗ ನಾವ್ ನೋಡ್ಕೊತಿರ್ತೇವೆ, ಒಳಗೊಂದ್ ಗಾಡಿ ನಿಂತಿರ್ತಾವ ಹಂಗೆ ಗಾಡಿದಾಗ. ಡ್ರೈವರ್ಗಳು ಹಂಗೆ ಹೊರಗಡೆ ಅಡ್ಡಾಡ್ತಿರ್ತಾವ, ಇದು ಮಾಡ್ತಿರ್ತಾರೆ. ಬ್ರೇಕ್ ಹತ್ತಲ್ಲ, ಪಂಚರ್ ಆಗಿರ್ತಾವ. ಡ್ರೈವರ್ ಲೈಫ್ ಬಹಳ ಇದಿದೆ ಅಣ್ಣ. ಒಂದ್ ಟೈಮ್ ನೋಡ್ರಿ ಚೆನ್ನಾಗಿದೆ, ಒಂದ್ ಟೈಮ್ ನೋಡ್ರಿ ಚೆನ್ನಾಗಿಲ್ಲ. ಡ್ರೈವರ್ ಲೈಫೇ ಕಷ್ಟ ಅಂತೀರ ಹಂಗಾದ್ರೆ? ಬಹಳ ಕಷ್ಟ. ತುಂಬಾ ಜನ ಘಾಟಲ್ಲಿ ಅದು ಬಹಳ ಕಷ್ಟ. ಬ್ರೇಕ್ ಹತ್ತಲ್ಲ, ಏನಿಲ್ಲ, ಟ್ರಾಫಿಕ್ ಜಾಮ್ ಆಗಿರ್ತದೆ. ಘಾಟಲ್ಲಿ ಮರ ಬಿದ್ದಿರ್ತಾವ, ಅವು ಇವು. ಒಂದ್ ಟೈಮ್ ನೋಡ್ರಿ ಚೆನ್ನಾಗ್ ಆರಾಮ, ಒಂದ್ ಟೈಮ್ ನೋಡ್ರಿ ಬಹಳ ಕಷ್ಟ. ಇದು ನಿಮ್ ಗಾಡಿ ನೀವು ಚಾರ್ಜಿ ತಗೊಂಡ್ ಬಾಡಿ ಬಿಲ್ಡ್ ಮಾಡಿರೋದು ಅಣ್ಣ ಇದು? ಚೆಸ್ಸಿ ತೊಂದೇವಣ. ಚೆಸ್ಸಿ ತೊಂದ್ ಬಾಡಿ ಬೆಳಗಾಂದಾಗ ಕಟ್ಸಿ. ಬೆಳಗಾಮಲ್ಲಿ ಎಷ್ಟಾಯ್ತು ಅಣ್ಣ ಬಾಡಿ ಕಟ್ಟಕ್ಕೆ? ಬಾಡಿ 4 ಲಕ್ಷ ಆಗಿದೆ ಅಣ್ಣ. ಬರೀ ಬಾಡಿ ಕಟ್ಟಕ್ಕೆ? ಬಾಡಿ ಅಷ್ಟೇ. ಎಲ್ಲ ಗಾಡಿ ಟೋಟಲ್ ರೆಡಿ ಆಗ್ಬೇಕ ಒಂದ್ 7.5 ಲಕ್ಷ. 7.5 ಲಕ್ಷ ಇನ್ಕ್ಲೂಡಿಂಗ್ ಎಲ್ಲ ಸೇರಿ? ಎಲ್ಲ ಎಷ್ಟಾಗುತ್ತೆ ಅಣ್ಣ ಚಾರ್ಜಿಗೆ? ಚೆಸ್ಸಿ 45 ಇದೆ ಅಣ್ಣ. 45,000. ಇದ್ ನೀವು EMI ಮಾಡಿ ತಗೊಂಡ್ರದಣ್ಣ? ಎಷ್ಟ್ ಕಟ್ತಾ ಇರಣ್ಣ ತಿಂಗ್ಳು? 1,05,100 ರೂಪಾಯಿ ಇದೆ. 1,05,000 ಕಟ್ತಾ ಇದೀರಾ? ಎಷ್ಟು ವರ್ಷ ವಾರಂಟಿ ಅಣ್ಣ ಇದು ಗಾಡಿಗೆ? ಇದು 6 ವರ್ಷ ಇದೆ ಅಣ್ಣ. 6 ವರ್ಷ. A to Z ಕಂಪನಿ ನೋಡ್ಕೊ? ಎಲ್ಲ ಕಂಪನಿ. ಹೊಸ ಗಾಡಿ ಚೆನ್ನಾಗಿದೆ, ಎಲ್ಲ ವಾರಂಟಿ ಪೇಸ್ಟ್ ಆಗುತ್ತೆ. ಪಿಕಪ್ ಎಲ್ಲ ನಿಮ್ಗೆ ಚೆನ್ನಾಗಿದೆ, ಏನ್ ತೊಂದ್ರೆ ಆಗಿಲ್ಲ ತಗೊಂಡಾಗಿಂದ? ಏನಿಲ್ಲ. 8-9 ತಿಂಗಳ ಏನು ಕಷ್ಟ ಇಲ್ಲ. 9 ತಿಂಗಳ ಗಾಡಿಗೆ. ಎಷ್ಟು ಕಿಲೋಮೀಟರ್ ಓಡಿಸಿದ್ರಣ್ಣ ಇಲ್ಲಿವರೆಗೆ? ಈಗ 60,000 ಮ್ಯಾಗ ಇದೆ ಅಣ್ಣ. ಎಷ್ಟು? 60,000? ಅದಕ್ಕೆ ತಿಂಗ್ಳಿಗೆ 15,000 ಓಡಿಸ್ತಾ ಇದ್ರ ಹತ್ರ. ಈ ಊಟ ತಿಂಡಿ ಎಲ್ಲ ಘಾಟಲ್ಲಿ ಇಲ್ಲಿ ಹೋಗ್ಬೇಕಣ್ಣ, ನೀವೇ ಮಾಡ್ಕೊಂತೀರಾ? ನಾವ್ ಮಾಡ್ಕೊತೀವಿ. ಗಾಡಿ ನಿಂತ್ಕೊ ಹಟ್ಟಿಂಗ್ ಇತ್ತ ನಾವ್ ಮಾಡ್ಕೊತೀವಿ. ರನ್ನಿಂಗ್ ಇದ್ರೆ ಹೊರಗಡೆ ಮಾಡ್ತೀವಿ. ರನ್ನಿಂಗ್ ಇದ್ರೆ ಹೊರಗಡೆ. ರನ್ನಿಂಗ್ ಅಲ್ಲಿ ನೀವು ಅಡಿಗೆ ಮಾಡಲ್ಲ ಗಾಡಿ? ಮಾಡಲ್ಲ. ಏನ್ ಅಡಿಗೆ ಮಾಡ್ತೀರಣ್ಣ ಇಲ್ಲೇ ನೀವು? ಇದು ಅನ್ನ ಸಾಂಬಾರ. ನಾನ್ ವೆಜ್ ಎಲ್ಲ? ಅದು ಮಾಡ್ತೇವಣ್ಣ. ಎಲ್ಲಾದ್ರೂ ಅಷ್ಟ್ ಮಾಡ್ತೀವಿ. ಗಾಡಿ ನಿಂತಾಗ ಅಷ್ಟೇ, ರನ್ನಿಂಗ್ ಇದ್ದಾಗ ಮಾತ್ರ. ರನ್ನಿಂಗ್ ಇದ್ರೆ ಹೋಟೆಲ್ ಅಲ್ಲೇ ಮಾಡೋದು, ಅಲ್ಲಿ ಗಾಡಿ ಓಡಿಸೋದು ಇರ್ತದ, ಹಂಗಾಗಿ ಮಾಡಲ್ಲ. ನೀವು ಕಂಟಿನ್ಯೂಸ್ ಅಂದ್ರೆ 4 ಅವರ್ ಓಡಿಸ್ತೀರಣ್ಣ ಅಷ್ಟೇ? ಇಬ್ರಿಂದ ಒಬ್ರು? ಎಲ್ಲ ಹೆಚ್ಚು ಓಡಿಸ್ 4 ತಾಸು 5 ತಾಸು. ನೈಟ್ 8 ಗಂಟೆ ಚಾಲ ಮಾಡೋದಂದ್ರ ಬೆಳಗ್ಗೆ 4-5 ಇರ್ತಾವ ಹಿಡಿತದಾನೆ. ನಂತರ ನಾವ್ ತೊಗೊಂಡ್ ಮತ್ ಪಾಯಿಂಟ್ ಹೋಗುತ್ತಾನ ಅಲ್ಲಿ. ಸ್ಟಾಪ್ ಇಲ್ಲ, ಸ್ಟಾರ್ಟ್ ಮಾಡಿದ್ರೆ ಗಾಡಿ ನೀವು ಪಾಯಿಂಟ್? ನಾನ್ ಸ್ಟಾಪ್ ಎಲ್ಲಿ ಇಲ್ಲ. ಇಲ್ಲ ಇಲ್ಲ. ಏನಾಗಿ ಪಂಚರ್ ಗಿಂಚರ್ ಆದ್ರೆ ಅಷ್ಟ 1 ಗಂಟೆ ಅಷ್ಟೇ ಅವರ್. ಮತ್ ಆನಂತರ ಸೀದಾ ಇವತ್ತು ನೈಟ್ ಲೋಡ್ ಆಗ್ತಾನ, ಮತ್ ಬೆಳಗ್ಗೆ ಅನ್ಲೋಡ್. ಸೀದಾ ನಾಷ್ಟ. ಇಬ್ಬಿಬ್ರು ಇರ್ತಾನ, ಏನ್ ಕಷ್ಟ ಇಲ್ಲ. ಒಬ್ರು ಇದ್ರೆ ಕಷ್ಟ ಆಗತ್ತೆ. ಹೌದು. ನಿಮ್ಗೆ ಯಾಕೆ ಅಣ್ಣ ಈ ಟಾಟಾ ಗಾಡಿನೇ ತಗೋಬೇಕು ಅಂತ ಅನ್ಸಿದ್ದು? ಟಾಟಾ ಚಲೋ ಇದೆ ನಾ, ಬ್ರೇಕ್ ದಾಗ ಅಲ್ಲಿ, ಮತ್ತ ಗಾಡಿದಾಗ ಇಂಜಿನ್ ಕಂಟ್ರೋಲ್, ಅದಿದ ಡ್ರೈವರ್ ಸೇಫ್ಟಿ ಬಾಳ ಇದೆ.